ಇಲ್ಲ ಇದು ಒಳ್ಳೆ ವಿಚಾರಕ್ಕೆ ಮಾಡ್ತಾ ಇರೋದು, ನೀವೇನ್ ಹೆದರ್ಕೋಬೇಡಿ. ಬಹಳ ಹಳೆ ದೇವಸ್ಥಾನನ ಇದು. ಗೂಗಲ್ ಅಂತ ಒಂದು ಹಳ್ಳಿನೂ ಇದೆಯಾ, ಏನಿರ್ಬೋದು ಅಲ್ಲಿ ಅಂತ. ರಾಯಚೂರಲ್ಲಿ ಇರುವಂತ ಒಂದು ವಿಶೇಷ ಹಳ್ಳಿ ಇದು. ಹಾಗಾದ್ರೆ ಹಳ್ಳಿಗೆ ಗೂಗಲ್ ಅಂತ ಹೆಸರು ಹೇಗ್ ಬಂತು ಅಂತ ನೋಡಿ. ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳೋದು ಇದಕ್ಕೆ. ಪ್ರಕೃತಿಗೆ ಆಕ್ಚುಲಿ ನಾವು ತಗ್ಗಿ ಬಗ್ಗಿನೇ ಇರ್ಬೇಕು. ಊರಿನ ಜನ ಎಲ್ಲ ಸೇರುವಂತ ಸಂದರ್ಭ ಅದು. ಗೂಗಲ್, ಎಸ್, ಗೂಗಲ್ ಹಳ್ಳಿಗೆ ಸ್ವಾಗತ. ಇಲ್ಲಿಂದ 4 ಕಿಲೋಮೀಟರ್ ಇದೆ. ಸಮಾಚಾರ ಮುಂದೆ ಹೋಗಿ ಮಾತಾಡೋಣ. ನೋಡಿ, ಹಳ್ಳಿ ಹೆಸರೇ ಗೂಗಲ್ ಅಂತ. ಬೋರ್ಡ್ ಇಲ್ಲ ಅಲ್ಲ ಸರಿಯಾಗಿ. ಅಣ್ಣ, ಇದೇ ಊರವರ ನೀವು? ಯಾವ ಊರು? ಗೂಗಲ್. ನೀವು ಗೂಗಲ್ ಅವರಾ? ಹೌದಾ. ಗೂಗಲ್ ಅವ್ರು ಯಾರಿದ್ದಾರೆ ಇಲ್ಲಿ? ಓಕೆ, ನಮಸ್ತೆ, ಹೇಗಿದ್ದೀರಾ? ಗೂಗಲ್ ಅವರೇನಾ ನೀವು? ಇದೇ ಹಳ್ಳಿಯವರ? ಏನಿಲ್ಲ, ಹೀಗೆ ನಿಮ್ಮ ಹಳ್ಳಿ ನೋಡೋಣ ಅಂತ ಬಂದ್ವಿ. ಏನ್ ಗೊತ್ತಾ, ಆಕ್ಚುಲಿ ರಾಯಚೂರಲ್ಲಿ ಈ ಹಳ್ಳಿ ಹೆಸರು ಗೂಗಲ್ ಅಂತಾನೆ ಇದೆ. ಕೇಳೋಣ, ಇಲ್ಲಿ ಕೆಲವರು ಕೂತಿದ್ದಾರೆ ಸ್ಥಳೀಯರು. ಗೂಗಲ್ ಹೆಸರು ಯಾಕೆ ಬಂದಿದೆ, ಏನಾದ್ರೂ ಇತಿಹಾಸ ಗೊತ್ತಿದೆಯಾ ಅಂತ. ಹಳ್ಳಿ ಹೆಸರು ಗೂಗಲ್ ಅಂತ ಇಟ್ಟಿದ್ದೀರಲ್ಲ, ಏನಾದ್ರೂ ಇತಿಹಾಸ ಗೊತ್ತಿದೆಯಾ? ಪ್ರಾಚೀನ ಕಾಲದಲ್ಲಿಂದಲೂ ಗವಿಕಲ್ಲು ಅಂದ್ರೆ ಗೂಗಲ್ ಅಂತ ಒಂದು ಗವಿಕಲ್ಲು. ಹಾಗೆ ಗವಿಕಲ್ಲಿನಲ್ಲಿ ಅನುಷ್ಠಾನ ಇಲ್ಲೊಂದು ದೇವಸ್ಥಾನ ಮಾಡಿದಂತ ಸ್ಥಳ ಅದು. ಪ್ರಭುಲಿಂಗೇಶ್ವರ. ಗವಿಕಲ್ಲು ಅಂತ ಹೇಳ್ತಾ ಇದ್ರಿ, ಹೇಳ್ತಾ ಹೇಳ್ತಾ ಗೂಗಲ್ ಅಂತ ಆಗಿದೆ. ಎನಿವೇಸ್, ಇನ್ನೊಂದು ಇಬ್ರಿಗೆ ಕೇಳೋಣ. ಯಾರಾದ್ರೂ ಬೇರೆಯವ್ರು ಇದ್ರೆ ಅವರಿಗೂ ವಿಚಾರಿಸ್ತೀವಿ, ಅವ್ರೇ ಹೇಳ್ತಾರೆ ಅಂತ. ಇಲ್ಲಿ ಹಿಂದ್ಗಡೆ ಕಾಣ್ತಿರೋ ನದಿ ಯಾವುದು? ಕೃಷ್ಣಾ ನದಿ. ಹಾ, ಹಿಂದ್ಗಡೆ ಒಂದ್ ನದಿ ಇದೆ. ರಾಯಚೂರಲ್ಲಿ ಕೃಷ್ಣ ನದಿ ನೋಡ್ಬಹುದು. ಕಲಬುರ್ಗಿ, ಯಾದಗಿರಿ ಆ ಕಡೆ ಭೀಮಾ ನದಿ ನೋಡಬಹುದು. ಈ ಭೀಮಾ ನದಿ ಮತ್ತು ಕೃಷ್ಣ ನದಿ ಸಂಗಮ ಕೂಡ ಆಗುತ್ತೆ. ಅಲ್ಲಿಂದ ಹೆಸರು ಏನಾದರೂ ಚೇಂಜ್ ಆಗುತ್ತಾ ಗೊತ್ತಿಲ್ಲ, ಅಥವಾ ಯಾವುದಾದ್ರೂ ಒಂದು ನದಿ ಡಾಮಿನೇಟ್ ಮಾಡುತ್ತೋ ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟಲ್ಲಿ ಹೇಳಿ. ಸದ್ಯಕ್ಕೆ ರಾಯಚೂರಲ್ಲಿರೋ ಫೇಮಸ್ ನದಿ ಆ್ಯಂಡ್ ರಾಯಚೂರಿನ ಜನಕ್ಕೆ ಸಿಗ್ತಿರೋ ನೀರು ಇದೇ ನದಿಯಿಂದ, ಅದು ಕೃಷ್ಣಾ ನದಿ. ರಾಯಚೂರಲ್ಲಿ ಇದೇ ಹಳ್ಳಿ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಊರಿನ ಹೆಸರು ಡಿಫ್ರೆಂಟ್ ಆಗಿದೆ, ಗೂಗಲ್ ಅಂತ ಈಗ ನಾವು ಪ್ರೊನೌನ್ಸ್ ಮಾಡ್ತಾ ಇರೋದು. ಬಟ್ ಈಗ ಒಬ್ರು ಹಿರಿಯರು ಹೇಳಿದ್ರು ಊರ ಹೆಸರು ಬೇರೆ ಏನೋ ಇತ್ತು, ಹೇಳ್ತಾ ಹೇಳ್ತಾ ಗೂಗಲ್ ಅಂತ ಆಗಿದೆ ಅಂತ. ನೋಡೋಣ, ಕೇಳ್ತಾ ಹೋಗೋಣ ಏನು ಅಂತ. ಇಲ್ಲೊಂದು ದೇವಸ್ಥಾನ ಇದೆ, ತುಂಬಾ ಹಿರಿಯ ವ್ಯಕ್ತಿಗಳು ಕೂತಿದ್ದಾರೆ, ಇವರಿಗೆ ಕೇಳೋಣ ನಾವು. ಸರ್ ನಮಸ್ತೆ, ಊರಿನ ಹೆಸರು ಏನು? ಈ ಹಳ್ಳಿ ಹೆಸರು ಗೂಗಲ್. ಹೇಗೆ ಬಂತು ಹೆಸರು, ಏನಾದರೂ ಗೊತ್ತಿದೆಯಾ? ಮುಂಚೆನೇನು ಗೂಗಲ್ ಅಂತಾನೆ ಇದೆಯಾ? ಎಲ್ಲರೂ ಹೇಗಿದ್ದೀರಾ? ಈಗ ನಿಮ್ಮೂರು ಈ ಹಳ್ಳಿ ವಿಶೇಷ ಅಂತ ಅನಿಸ್ತು, ಯಾಕೆಂದ್ರೆ ಗೂಗಲ್ ಅಂತ ಹೆಸರಿದೆ. ಬೋರ್ಡ್ ನೋಡಿದೆ, ಸೊ ರಾಯಚೂರಿಗೆ ಬಂದಾಗ ಈ ಹಳ್ಳಿಗೆ ಹೋಗೋಣ ಅಂತ ಅನಿಸ್ತು, ಅದಕ್ಕೆ ಬಂದೆ. ಹಳ್ಳಿ ಹೆಸರು ಗೂಗಲ್ ಅಂತ ಯಾಕೆ ಬಂದಿದೆ ಏನಾದರೂ ಗೊತ್ತಿದೆಯಾ? ಗೂಗಲ್ ಪ್ರಭುಲಿಂಗೇಶ್ವರ ಅಲ್ಲ, ದೇವಸ್ಥಾನ ಅಷ್ಟರ ಮಟ್ಟಿಗೆ ಹೋಗಿಲ್ರಿ ಇಲ್ಲ ನಾವು. ಓಕೆ ಓಕೆ, ಪ್ರಭುಲಿಂಗ ದೊಡ್ಡ ದೇವಸ್ಥಾನ, ಆ ಮಟ್ಟಕ್ಕೆ ಹೋಗಿಲ್ಲ ಇನ್ನ. ದೇವಸ್ಥಾನ ನಾವು ಚರ್ಚೆನೂ ಮಾಡಿಲ್ಲ ರೀ, ಅದು ಯಾಕೆ ಬಂದದ ಅಂತ ವಿಚಾರನೂ ಮಾಡಿಲ್ಲ. ಓಕೆ, ನೀವು ಚರ್ಚೆ ಮಾಡಕ್ ಹೋಗಿಲ್ಲ? ಹಾಂ ಓಕೆ. ಅಲ್ಲ ಅದೇ, ಯಾಕಂದ್ರೆ ಗೂಗಲ್ ಅಂದ್ರೆ ಈಗಿನ ಕಾಲದಲ್ಲಿ ಎಲ್ಲರ ಫೋನಲ್ಲಿ ಗೂಗಲ್ ಅಂತ ಒಂದು ಆ್ಯಪ್ ಇರುತ್ತೆ. ಅದು ನಿಮಗೆ ಗೊತ್ತಿಲ್ಲದೆ ಇರಬಹುದು. ನಿಮ್ಮ ಫೋನ್ ತೆಗೀರಿ, ನಾನು ತೋರಿಸ್ತೀನಿ. ಆ ಫೋನ್ ತೆಗೀರಿ, ಅದರಲ್ಲಿ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪಿನ ಹೆಸರೇ ನಿಮ್ಮ ಊರಿಗಿದೆ. ಹಾಂ, ಅದಕ್ಕೆ ವಿಶೇಷ ಅನಿಸ್ತು ನಿಮ್ಮ ಹಳ್ಳಿನ ತೋರಿಸೋಣ ಅಂತ. ಇನ್ನು ನಾವು ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಹಳೇ ಕಾಲದ್ದು ದೊಡ್ಡ ದೊಡ್ಡ ಮನೆಗಳಿದೆ ಅಂತೆ, ಅದನ್ನು ನೋಡ್ಕೊಂಡು ಬರೋಣ ಅಂತ. ಸೊ ಆ ಮನೆಯವರು ಇಲ್ಲೊಬ್ರು ಇದ್ದಾರೆ. ಅವ್ರ ಹೆಸರು? ಹಾಂ, ನೀವೊಂದು ಸ್ವಲ್ಪ ಹೇಳಿ. ಹಾಂ, ಸೊ ಪುರಾತನ ಕಾಲದ ಹಾಂ, ಆ ಕುಟುಂಬದವರೇ ಇವರು. ಇಲ್ಲ ಇದು ಒಳ್ಳೆ ವಿಚಾರಕ್ಕೆ ಮಾಡ್ತಾ ಇರೋದು, ನೀವೇನು ಹೆದರ್ಕೋಬೇಡಿ. ಆಯ್ತಾ?
ಇನ್ನು ಇವ್ರು ಬೆಂಡೆಗೊಂಬಳಿ ಅವರು. ನೀವು ಅಲ್ಲಿನವರೇ ಅಲ್ಲ? ಹಾಂ, ಅವರು ಇವರು ಬೆಳಗ್ಗೆ ಓಕೆ. ಸೊ ಇವ್ರ ಹಳ್ಳಿಯಲ್ಲಿ ತುಂಬ ಹಳೆ ಮನೆಗಳಿದೆ. ಆ ಮನೆಗಳನ್ನು ತೋರಿಸೋಣ ಅಂತ, ಯಾಕಂದರೆ ಮುಂದೆ ಹೋಗ್ತಾ ಹೋಗ್ತಾ ನೋಡೋಕ್ಕೆ ಸಿಗಲ್ಲ. ಹೌದು. ಹಾಂ ಹಾಂ ಹಾಂ. ಅದೇ ಆ ಮನೆಗಳನ್ನು ನಮ್ಮ ವಿಡಿಯೋದಲ್ಲಿ ತೋರಿಸಿದ್ರೆ ಇನ್ನೂ ಸುಮಾರು ವರ್ಷ ಬಿಟ್ರು ಮನೆ ಬಿದ್ದೋಗುತ್ತೆ, ವಿಡಿಯೋ ಏನಾಗಲ್ಲ. ಈಗ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ, ಮುಂದಿನ ಜನ್ರೇಷನಿಗೆ ನೋಡೋಕ್ಕೆ ಸಿಗಲ್ಲ. ಅದಕ್ಕೋಸ್ಕರ ನಾವು ಈ ಹಳ್ಳಿಗೆ ವಿಸಿಟ್ ಮಾಡಿ ಆ ಮನೆಗಳನ್ನು ಕವರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಹೋಗಿ ಬರ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಜಮಾನ್ರೆ. ಏನು ಭಯ ಪಡಬೇಡಿ, ಓಕೆನಾ? ಇಲ್ಲಿ ಕೂತಿರೋ ಹಿರಿಯರು ಹೇಳ್ತಿದ್ದಾರೆ ಒಳಗೆ ಹೋಗಿ ಬನ್ನಿ ಅಂತ. ತುಂಬ ಹಳೆ ದೇವಸ್ಥಾನ ಅಂತ ಇದು. ಸೊ ನೋಡೋಣ ಬನ್ನಿ. ಇಷ್ಟು ದೂರ ಬಂದಿದ್ದೀವಿ, ನೋಡ್ಕೊಂಡೇ ಹೋಗ್ಬಿಡೋಣ. ಭಾಳ ಹಳೆ ದೇವಸ್ಥಾನನ ಇದು? ಓ, ಗುಹೆ ಒಳಗೆ. ಹಾಂ ಹಾಂ ಹಾಂ, ಗುಹೆ ಒಳಗೆ ಒಂದು ದೇವಸ್ಥಾನ. ಹಬ್ಬಬ್ಬ, ಏನಿದು ಮುಂಚೆನೇ ಹೀಗೆ ಇದೆಯಾ? ಹಾಂ, ಹೇಳಿ ಸ್ವಲ್ಪ ಇದರ ಇತಿಹಾಸ. ಇದು ನೋಡ್ರಿ ಅಲ್ಲಮ ಪ್ರಭುಗಳು ತಪಸ್ಸು ಮಾಡಿದಂತ ಸ್ಥಳ. 12ನೇ ಶತಮಾನ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಬಸವಣ್ಣ ಅವರು ಇದ್ದಂತಹ ಕಾಲ. ಅವರು ಬಸವ ಕಲ್ಯಾಣದಿಂದ ಶ್ರೀಶೈಲಕ್ಕತ್ತ ಪ್ರಯಾಣ ಬೆಳೆಸುವಾಗ ಈ ಗುಹೆಯಲ್ಲಿ ಬಂದು ಕೆಲ ದಿನಗಳ ಕಾಲ ಅನುಷ್ಠಾನ ಮಾಡಿ ಮತ್ತೆ ಮುಂದೆ ಸಂಚಾರ ಮಾಡಿದ ಶ್ರೀಶೈಲಕ್ಕಂತ ಇತಿಹಾಸ. ಅಂದ್ರೆ ಆ ಸಂದರ್ಭದಲ್ಲಿ ಅವರೆಲ್ಲ ಇಲ್ಲಿ ಬಂದು ಸ್ವಲ್ಪ ಮೆಡಿಟೇಷನ್, ಧ್ಯಾನ ಸೊ ಅಲ್ವಾ? ನಂತರ ಸ್ವಯಂಭೂ ಈಗೆಲ್ಲ ಆಚರಣೆ ಅವೆಲ್ಲ ಮಾಡಿಸಿದ್ದಾರೆ. ಲಿಂಗ ಮಾತ್ರ ಮೊದಲಿಂದ ಅಷ್ಟೇ ಅದ. ಬಹಳ ಪುರಾತನವಾಗಿದೆ, ತಂಪಿದೆ, ಶಾಂತಿ ಇದೆ ನಿಜವಾಗ್ಲೂ. ನೋಡಿ, ರಾಯಚೂರಲ್ಲಿ ಗೂಗಲ್ ಅನ್ನೋ ಒಂದು ಹಳ್ಳಿ ಇದೆ. ಈ ಹಳ್ಳಿಯಲ್ಲಿ ಪುರಾತನ ಕಾಲದ ಮನೆಗಳಿದೆ. ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದೆ. ಹೋಗೋ ದಾರಿಯಲ್ಲಿ ಹಳ್ಳಿಗೆ ಯಾಕೆ ಗೂಗಲ್ ಅನ್ನೋ ಹೆಸರು ಬಂತು ಅಂತ ಒಂದಷ್ಟು ಹಿರಿಯರು ಕೂತಿದ್ರು. ಅವ್ರಿಗೆ ಕೇಳಿದಾಗ ಅವರು ಸ್ವಲ್ಪ ಮಾತಾಡಿದರು. ಆಮೇಲೆ ಅವ್ರು ಹೇಳಿದರು, ಇಲ್ಲಿ ತನಕ ಬಂದಿದ್ದೀರಾ, ಕೆಳಗೆ ಹೋಗಿ ಬನ್ನಿ ಅಂತ. ಅಂದರೆ ಈ ಗುಹೆ ಒಳಗೆ ಒಂದು ದೇವಸ್ಥಾನವನ್ನು ಇವಾಗ ಮಾಡ್ಕೊಂಡಿದ್ದಾರೆ. ಆದರೆ ಇದು ಅಲ್ಲಮ ಪ್ರಭು ಇದ್ದಂಥ ಕಾಲದಲ್ಲಿ ಅವ್ರಿಗೆ ಬಂದು ಹೋಗಿದ್ದಾರೆ, ಅವ್ರಿಗೆ ಬಂದು ತಪಸ್ಸು ಮಾಡಿ ಹೋಗಿದ್ದಾರೆ. ಅದೇ ಪ್ಲೇಸ್ನ ಇವಾಗ ದೇವಸ್ಥಾನವಾಗಿ ನೀವು ಮಾಡ್ಕೊಂಡಿದ್ದೀರಾ. ಇಲ್ಲ, ಈ ಜಾಗದಲ್ಲಿ ಒಂಥರ, ಈಗ ನಾನು ಮಾತಾಡಿಲ್ಲ ಅಂದರೆ, ಯಾರೂ ಮಾತಾಡಿಲ್ಲ ಅಂದರೆ ನೋಡಿ, ಒಂದು 5 ಸೆಕೆಂಡ್ಸು ಏನೂ ಇಲ್ಲ, ಡಿಸ್ಟರ್ಬೆನ್ಸ್ ಏನೇನೂ ಇಲ್ಲ. ಮೆಡಿಟೇಷನ್ ಮಾಡೋಕ್ಕೆ ತುಂಬ ಒಳ್ಳೆ ಜಾಗ. ಹೌದು, ಬನ್ನಿ. ನೀವೇನಾದರೂ ರಾಯಚೂರು ಬಂದರೆ, ಗೂಗಲ್ ಹಳ್ಳಿಗೆ ಬಂದರೆ, ಈ ದೇವಸ್ಥಾನ ಹೆಸರೇನು ಸರ್? ಅಲ್ಲಮ ಪ್ರಭುಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಬಸ್ ವ್ಯವಸ್ಥೆ ಇದೆಯಾ? ಇದೆ. ಇಲ್ಲಿ ಜಾತ್ರೆ ಇರುತ್ತೆ, ವರ್ಷಕ್ಕೊಂದು ಜಾತ್ರೆನೂ ಇರುತ್ತೆ. ಯಾವಾಗಿರುತ್ತೆ ಅದು? ಪ್ರತಿ ವರ್ಷ ಉಗಾದಿ ಆದಮೇಲೆ, ಉಗಾದಿ ಆದ ನಂತರ 5 ದಿನಕ್ಕೆ ರಥೋತ್ಸವ ಆಗ್ತದೆ. ಅದು ಒಂದು ವಾರಗಟ್ಟಲೆ ಆಗ್ತದೆ, ಪೂರ್ತಿ ಒಂದು ವಾರ ಫುಲ್. ಎಲ್ಲ ಈ ಕಡೆ ಹಳ್ಳಿ ಜನ ಎಲ್ಲ ಬರ್ತಾರೆ, ಎತ್ತಿನ ವ್ಯಾಪಾರ ಆಗ್ತದೆ. ಅದು ಮಾಡ್ತಾರಾ? ಒಂದು ವಾರ ಪೂರ್ತಿ ಊರಿನ ಜನ ಎಲ್ಲ ಸೇರುವಂತ ಸಂದರ್ಭ ಅದು. ಊರಿನ ಜನ, ಊರ ಪಕ್ಕದಲ್ಲಂತೂ ಬೇರೆ ಊರ ಜನ ಎಲ್ಲರೂ ಬರ್ತಾರೆ. ಅದೇ ಸಂದರ್ಭದಲ್ಲಿ ವ್ಯಾಪಾರ ಕೂಡ ನಡೆಯುತ್ತೆ, ಜಾತ್ರೆ ಕೂಡ ಆಗುತ್ತೆ. ನೋಡಿ, ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳೋದು ಇದಕ್ಕೆ. ಪ್ರಕೃತಿಗೆ ಆ್ಯಕ್ಚುಲಿ ನಾವು ತಗ್ಗಿ ಬಗ್ಗಿನೇ ಇರಬೇಕು. ಅದಕ್ಕೆ ಸಾಕ್ಷಿ ಈ ಜಾಗ. ಚೆನ್ನಾಗಿದೆ ಈ ದೇವಸ್ಥಾನ. ನನಗೆ ವೈಬ್ ಏನು ಕೊಡ್ತಾ ಇದೆ ಅಂದರೆ, ಕಮರ್ಷಿಯಲ್ ಆಗಿಲ್ಲ. ಇಲ್ಲಿ ಬಂದಾಗ ಒಂಥರ ನೆಮ್ಮದಿ ಸಿಗುತ್ತೆ, ಯಾಕಂದರೆ ಇದು ಪ್ರಕೃತಿ ಜೊತೆಗಿದೆ. ಚೆನ್ನಾಗಿ ಅನಿಸ್ತು. ನೈಸ್. ಬರ್ತೀನಿ. ಇದು ಪ್ಲೇಟು ಅವ್ರಿಗೆ ವಾಪಸ್ ಹಳ್ಳಿಗೆ ಗೂಗಲ್ ಅಂತ ಹೆಸರು ಹೇಗೆ ಬಂತು ಅಂತ. ನಮ್ಮ ಅಜ್ಜಿ ಹೇಳ್ತಿದ್ರಿ, ಗವಿ ನಾವಲ್ರಿ
ಇದು ಒಂದೇ ಗವಿ ಇಲ್ಲ ಈ ಊರಾಗ, ಇನ್ನೂ ಒಂದು ಕಡೆ ಅದ, ಆ ಊರೆಲ್ಲ ಒಂದೊಂದು ಕಡೆ ಅದ. ಅದು ಗುಹೆಗಲ್ಲು, ಗವಿಗಲ್ಲು, ಇದು ಗೂಗಲ್ ಅಲ್ಲ ಹೆಸರು, ಹಾ ಗುಹೆಗಲ್ಲು. ಈ ಗ್ರಾಮೀಣ ಭಾಷೆದಾಗ ಗುಹೆಗಲ್ಲು ಹೋಗಿ ಗೂಗಲ್ ಆಗ್ಯದಂತ ಹೇಳ್ತೀನಿ. ಕರೆಕ್ಟ್ ನೀವು ಹೇಳಿದ್ದು. ಈಗ ನಮ್ಮ ಅಜ್ಜಿ ಒಂದು 105 ವರ್ಷ ಇದ್ಲು ಆಕಿ ಮನ್ಯಾಗ. ಅದು ಹೆಸರು ಹಿಂಗೆ ಇದಲ್ಲ, ಗೂಗಲ್ ಅಲ್ಲ, ಗುಹೆಗಲ್ಲು. ಇದು ಒಂದೇ ಕವಿ ಇಲ್ಲ, ಅಲ್ಲೊಂದು ಇನ್ನೊಂದು ಕಡೆ ಅದು ಈ ಊರಾಗ ಗವಿ. ಸಖತ್ತಾಗಿ ಹೇಳಿದ್ರಿ ಸರ್. ನಿಮ್ಮ ಹೆಸರು? ಸಿದ್ದಾರೆಡ್ಡಿಯಪ್ಪ. ಈ ಹಳ್ಳಿಯಲ್ಲಿ ಬರೀ ಗುಹೆಗಳು ಜಾಸ್ತಿ ಇದೆ, ಹಾಗಾಗಿ ನಾವು ನೋಡಿದ್ದು ಇನ್ನೂ ಒಂದು ಐತ್ರಿ ಅಲ್ಲಿ ಬಸವರಾಜಪ್ಪಗೌಡ ಇದ್ರ, ಅದು ಮುಚ್ಚಿಬಿಟ್ಟಾರ ಅವರು. ಒಳಗೆ ಹೋಗಕ್ ದಾರಿ ಬಂದ್ ಮಾಡಿ ಏನನ್ನ ಹೋದ್ರೆ ಆ ಕಡೆ ಅಂತಂದು ಕಟ್ ಮಾಡಿಬಿಟ್ಟಾರ ಅವರು. ಆಗಿನ ಕಾಲದಲ್ಲಿ ಇಲ್ಲಿ ಗುಹೆಗಳು ಜಾಸ್ತಿ ಇತ್ತು, ಇವಾಗ್ಲೂ ಇದೆ ಒಂದಷ್ಟು ಗುಹೆಗಳು ನೋಡಬಹುದು. ಇಲ್ಲಿ ಅದಲ್ರಿ, ಇಲ್ಲಿ ಕಟ್ ಮಾಡ್ಯಾರ ದಾರಿ. ಈಗ ಒಳಗೆ ಹೋಗಿದ್ರಿ? ಹೋಗಿ ಬಂದ್ವಿ ನಾವು ಕೆಳಗೆ. ಒಳಗ್ ದಾರಿ ಪಾರ ಇನ್ನು ಒಳಗಿದೆ, ಅಲ್ಲಿಗೆ ಕಲ್ಲಿಟ್ಟು ಬಂದ್ ಮಾಡಿಬಿಟ್ಟಾರ. ಆ ಒಂದು ಇದಕ್ಕ ಹೆಸರು ಇದು ಬಂದ ರಾಯಚೂರಲ್ಲಿರುವಂತ ಒಂದು ವಿಶೇಷ ಹಳ್ಳಿ ಇದು ಹಾಗಾದ್ರೆ. ವಿಶೇಷ. ಥ್ಯಾಂಕ್ ಯು ಸರ್. ಅಂಕಲ್ ಬರ್ತೀನಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನೋಡ್ಕೊಂಡು ಬಂದ್ವಿ, ಚೆನ್ನಾಗಿದೆ, ಬರ್ತೀನಿ. ಸರಿ, ಓಕೆ. ಸೊ ಅದೇ ಈ ಹಳ್ಳಿಗೆ ಬಂದ್ವಿ, ಹಳ್ಳಿ ಹೆಸರು ಇತಿಹಾಸ ಎಲ್ಲ ಗೊತ್ತಾಯ್ತು. ಇವಾಗ ಈ ಹಳ್ಳಿಗೆ ಆ್ಯಕ್ಚುಲಿ ನಾವು ಯಾಕೆ ಬಂದ್ವಿ ಅಂದರೆ, ಅಥವಾ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ಅಲ್ಲಿ ಹಳ್ಳಿ ತುಂಬ ಹಳೆಯ ಕಾಲದ ಮನೆಗಳಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಹಾಗೆ ಹಳ್ಳಿ ಹೆಸರು ಯಾಕೆ ಹೀಗೆ ಬಂತು ಅಂತ ಸೊ ಗೊತ್ತಾಯಿತು. ಹೊರಡೋಣ ಇವಾಗ ಗೂಗಲ್ ಆ್ಯಕ್ಚುಲಿ ಹಳ್ಳಿಗೆ. ಇದು ಇನ್ನೂ ಆರಂಭ ಗೂಗಲ್ ಹಳ್ಳಿಯ, ಇನ್ನು ಒಳಗೆ ಹೋಗ್ಬೇಕು ನಾವು. ನೋಡಿ, ಆದರೂ ಈ ಹಳ್ಳಿ ಹೆಸರು ಯಾಕೆ ಹೀಗೆ ಬಂದಿದೆ ಅಂತ ಒಂದಷ್ಟು ಜನ ಹತ್ರ ಮಾತಾಡ್ತಾ ಒಬ್ರು ತುಂಬ ಸ್ಪಷ್ಟವಾಗಿ ಚೆನ್ನಾಗಿ ಹೇಳಿದರು. ಹಳ್ಳಿಗೆ ಮುಂಚೆ ಗುಹೆಗಲ್ಲು ಅಂತ ಹೇಳ್ತಾ ಇದ್ರು. ಆ ಹಳ್ಳಿಯಲ್ಲಿ ತುಂಬ ಗುಹೆ ಇರುವಂತಹ ಒಂದು ಊರು ಅಥವಾ ಹಳ್ಳಿ. ಹೇಳ್ತಾ ಅದು ಗೂಗಲ್ ಅಂತ ಆಗ್ಬಿಟ್ಟಿದೆ. ಈಗ ಎಷ್ಟು ಫೇಮಸ್ ಆಗಿದೆ ಅಂದರೆ, ಗೂಗಲ್ ಅಂತ ಒಂದು ಹಳ್ಳಿನೂ ಇದೆಯಾ, ಏನಿರ್ಬೋದಲ್ಲಿ ಅಂತ. ಆದರೂ ಈ ಹಳ್ಳಿ ವಿಶೇಷ ಯಾಕೆಂದರೆ, ಗೂಗಲ್ ಹಳ್ಳಿ ರಾಯಚೂರು ಜಿಲ್ಲೆಗೆ ಸೇರುತ್ತೆ. 2 ಕಿಲೋಮೀಟರ್ ಡಿಫ್ರೆನ್ಸ್ ಅಲ್ಲಿ ಇನ್ನೊಂದು ಹಳ್ಳಿ ಇಲ್ಲಿದೆ. ಹಳ್ಳಿ ಹೆಸರು ಬೆಂಡೆ ಬೆಂಬಳ್ಳಿ ಅಂತ. ಆ ಹಳ್ಳಿಗೆ ಈಗ ಹೋಗ್ತಾ ಇದ್ದೀವಿ. ಆ ಹಳ್ಳಿ ಇನ್ನೂ ವಿಶೇಷ ಯಾಕೆಂದ್ರೆ, ಅಲ್ಲಿ ಹಳೆ ಕಾಲದ ಸುರಪುರ ರಾಜರು ಬಂದು ಹೋಗ್ತಿದ್ದಂತಹ ಮನೆಗಳು ಇನ್ನೂ ಇದೆ. ಒಂದು ಮನೆ ಆಲ್ರೆಡಿ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಈಗ ಹೋಗ್ತಾ ಇರೋದು ಇಡೀ ಹಳ್ಳಿಯಲ್ಲೇ ಅಂಥ ಮನೆಗಳು ತುಂಬಾ ಇದೆ. ಸೊ ಆ ಹಳ್ಳಿಗೆ ಹೋಗೋಣ. ಇನ್ನೊಂದು ಹೆಮ್ಮೆ ವಿಚಾರ ಏನಂದ್ರೆ, ಆ ಮನೆಯಲ್ಲಿ ಇದ್ದಂಥ ಒಂದು ವಂಶದವರು ನನಗೆ ಈ ರಾಯಚೂರ್ನ ವ್ಲಾಗ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಅದರಲ್ಲಿ ಇವರೊಬ್ರು ಶೌಕತ್ ಅಂತ, ಆ್ಯಂಡ್ ಇವ್ರ ಬ್ರದರ್ ನೌಷದ್, ಆಮೇಲೆ ಇವರಮ್ಮ ನಮ್ಮ ದೊಡ್ಡ ಫಾಲೋವರ್. ತುಂಬ ವರ್ಷದಿಂದ ನನ್ನ ವ್ಲಾಗ್ಸ್ ನೋಡ್ತಿದ್ದಾರೆ. ಕೋಇನ್ಸಿಡೆಂಟ್ಲಿ ಇವ್ರ ಮನೇಲಿ ಅವ್ರ ಅಮ್ಮಂಗೆ ನಾನೇ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ತುಂಬ ಖುಷಿ ಆಯಿತು. ನೀವು ಬರಲೇಬೇಕು ನಮ್ಮ ಮನೆಗೆ ಅಂತ ಸ್ವಾಗತ ಮಾಡಿದರು. ಸೊ ರಾಯಚೂರ್ನ ನಾನು ಈ ರೀತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಈಗ ನಾನು ಹೋಗ್ತಾ ಇರೋದು ಅವ್ರ ಹಳ್ಳಿಗೇನೆ. ನೋಡೋಣ ಅಲ್ಲಿ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ.